ಇವನೇನ್ ಮಾಡಕತ್ತಾನ ಆಗಿಲಿಂದ ಅಡ್ಗೆ ಮನೆಗೆ ಸೇರ್ಕೊಂಬಿಟ್ಟನಲ್ಲ. ಏ ಪ್ರಶಾಂತ, ಏನವ? ಏನ್ ಮಾಡಕತ್ತಿಲ್ಲ? ಆಗಿಲಿಂದ ಅಡ್ಗೆ ಮನೆಗೆ ಅದೀಯಲ್ಲ, ಏನ್ ಬೇಕು ಕೇಳ, ಮಾಡ್ಕೊಡ್ತಾನ ನಾನು. ಏ ಆತ್ ಬಿಡಬೇ, ನೀ ಕುತ್ಕ, ನಾನು ನಿನಗೂ ಮಾಡ್ಕೊಂಬರಕತ್ತೀನಿ, ಆಮೇಲೆ ಹೇಳ್ತಾನೆ ಏನಂತ ಅಂದು. ನೀ ಟಿವಿ ನೋಡಬೇ. ಹೌದನ? ಮಾಡ್ಕೊಂಬ ನನಗೂ ಯಾಕೆ ಹೊಟ್ಟಸ್ತಂಗಾಗೈತಿ. ರೆಡಿ ನೋಡಿಲ್ಲಿ. ಏನ್ಲ ಅದು ಮಳಿ ಹುಳ ಇದ್ದಂಗೆ ಐತಲ್ಲ. ಬೇ ಮಳಿ ಹುಳ ಅಲ್ಲ ಬೇ, ಇದು ನೂಡಲ್ಸ್. ಅವತ್ತು ಎಲ್ಗೆ ಪೇಟೆಗೆ ಹೋದಾಗ ಆಕಿ ಕಟ್ಸ್ಕೊಂಬಂದಿದ್ದಿಲ್ಲ, 40 ರೂಪಾಯಿ ಪ್ಲೇಟ್ ನೋಡೋದು ತಂದು ನೀನು ಅರ್ಧ ನಾವು ಅರ್ಧ ಹಾಕಿ ತಿಂದಿದ್ವಲ್ಲ. ಹಾ ಅದು ಎಂತದ ಅಂತಾರ ತಡಿ, ಅದು ಮ್ಯಾಗಿ ಅನ್ನ. ಮ್ಯಾಗಿ ಆದ್ರೆ ಸೇಮು ಇದು, ಆದ್ರೆ ಇದಕ್ಕೆ ನೂಡಲ್ಸ್ ಅಂತ ಕರೀತಾರೆ. ತಿಂದು ನೋಡಬೇ ಹೆಂಗಾಗೈತಿ. ಆತ್ ಕೊಡಪ್ಪ. ಆಹಾ, ಗಮ್ಮಂತ ವಾಸನೆ ಬರಕತ್ತಲ್ಲ, ಏನ್ ಹಾಕಿದಕ್ಕೆ? ತಡಿ ನಾನು ಹಾಕ್ಕೊಂಬರ್ತೇನೆ. ಅಕ್ಕಗೂ ಹೇಳಿದ್ದೆ ಮಾಡ್ತೀನಿ ಬಾ ಅಂತಂದು. ಫೋನ್ ಹಚ್ತೇನೆ ತಡಿ, ಬರ್ತಾಳೆ ಫೋನ್ ಹಚ್ಚಿದ್ರು. ಬಂದೇನ? ಬಾ ನಿನಗೂ ಫೋನ್ ಹಚ್ಕೊಂತ ಮಾಡಿದ್ ನೋಡು. ತಿಂದು ನೋಡ್ರಿ ಬೈ ಹೆಂಗಾಗೈತೆ ಹೇಳ್ರಿ. ನೀನು ಭಾರಿ ಮಾಡ್ತೀನಿ ಬಿಡಪ್ಪ. ಗಮ್ಮನಕತ್ತೈತೆ ನೋಡ. ಆಹಾ, ಮಸ್ತ್ ಆಗೈತ್ಲ, ಖಾರ ಹುಳಿ ನಿಂಬೆಹಣ್ಣು ಹಿಂಡಿಯಲ್ಲ. ಹೌದು ಪ್ರಶಾಂತ, ಚೆನ್ನಾಗೈತಿ. ಇವರು ಇದ್ದಿದ್ರೆ ತಿಂತಿದ್ರು ನೋಡಿ, ಈಗಿನ ಹೊರಗೆ ಹೋದ್ರೆ. ಅಯ್ಯ ಇಲ್ಲಿ ಬಿಡಕ್ಕ, ಒಂದ ಪಾಕೆಟ್ ಮಾಡಿದ್ ನಾನು, ಹೆಂಗಕತೆ ಇಲ್ಲ ಅಂದು. ಮುಂದಿನ ಸರಿ ಮಾಡಿದಾಗ ಕರೆ ನಂತಾಗ ಮಾವನ್. ಅಲ್ಲ, ನಂದ್ರಾಗ ಅರ್ಧ ಕೊಡ್ತಿದ್ದೆ, ಇದ್ದಿದ್ದೆ ಅಂದ್ರೆ ಮತ್ತಿಲ್ಲಲ್ಲ. ಇರ್ಲಿ ಬಿಡ, ಅವ್ರೇನು ತಿಂತಾರ ಹೊರಗಿಂದ ಏನ. ಹೌದಲ್ಲ ಬೇ, ಎಷ್ಟು ಚಲೋ ಆಗೈತಿ. ತಿನ್ರಿ, ಬಿಸಿದೈತಿ. ತಿಂದ ಚಾ ಕುಡಿದ್ರೆ ಮುಗಿತದಪ್ಪ ನಮ್ದಿಂತ್ರ ಊಟದ್ದು. ನಾನೇನೋ ಮಾಡಲ್ಲ ನೋಡಪ್ಪ ಮತ್ತೆ ಊಟಕ್ಕೆ. ಅಯ್ಯ ಊಟ ಮಾಡಂಗ ಆಗಿಲ್ಲ ಅಂತನ ಇದು ಮಾಡೇನಿ, ಮತ್ತೇನು. ಅಯ್ಯ ಮತ್ತೆ ಪೂಜೆ ಮಾಡಿಟ್ಟುಗಳ ಅಂದ್ಲು ನನ್ನಿದ್ರಿಗೆ. ಮಾಡಿಟ್ಟಾಳ ಹೆಸರು ಕಾಳು ಪಲ್ಯ, ಅವು ದಪ್ಪ ನೆಟ್ಟಿಗೆ ಬೇಯಿಸಲ್ಲ ಬಿಡಲ್ಲ, ಬಡಕ ಹಾಕಿ ರೊಟ್ಟಿ ಮಾಡಿಟ್ಟುಗಳ ತಿನ್ನಂಗೆ ಆಗಂಗಿಲ್ಲ ನನಗಿಂತ. ಆಮೇಲೆ ಮತ್ತೆ ಸಾಂಬಾರು ಮಾಡ್ಯಾಳ. ಸಾಂಬಾರೇನು ಚಲೋ ಮಾಡ್ತಾಳೆ, ಆದ್ರೆ ರೊಟ್ಟಿ ಅದನ್ಗೆ ಹೆಸರು ಕಾಳು ಪಲ್ಯ ತಿನ್ನಂಗೆ ಆಗಂಗಿಲ್ಲ. ಮೊಳಕೆ ಹೊಡ್ಸಿ ಮಾಡ್ಯಾಳ, ಹಂಗೆ ಮಾಡಿದ್ರೆ ತಿಂತಿದ್ನೇನ. ಮೊಳಕೆ ಹೊಡ್ಸಿ ಮಾಡಿಬಿಟ್ಟಾಳ, ತಿನ್ನಂಗಾಗಲ್ಲ ಬಿಡಲ್ಲ ನನಗದನ್ನ. ಅದಕ್ಕೆ ಮ್ಯಾಗಿ ಮಾಡ್ಕೊಂಡೀನಿ. ಹೌದನ? ಏನಪ್ಪ ನೀನು ಗಂಡ್ಮಗಾಗಿ ಯಾವತ್ತು ಮಾಡಿಲ್ದಾನೆ, ಈಗ ಒಂದ್ಸಲ ಮಾಡಿದಕ್ಕೆ ಎಷ್ಟು ಚೆನ್ನಾಗೈತೆ ನೋಡು. ಏನು ನಮಗೂ ಯಾವಾಗಾರ ಕೊಟ್ಟಿರ್ತಾಳೆ, ನಮಗೂ ತಿನ್ನಂಗೆ ಆಗಂಗಿಲ್ಲ, ಮತ್ತು ಬೇಡ ಅಂದ್ರೆ ಬೇಜಾರು ಮಾಡ್ಕೊಂತಾಳೆ ಅಂದು ಇಸ್ಕೊಂತಾವ ಅಷ್ಟೆ. ಓ ನಾನೇನು ಹೊಟ್ಟೆ ತುಂಬತಪ್ಪ. ಇನ್ನು ಸ್ವಲ್ಪ ಬೇಕಾಗಿತ್ತೇನು ಬೇ ಯಾರ್ಗ? ನಾನು ಚಲೋ ಆಗಿತ್ತೆ ಒಂದ ಪ್ಯಾಕೆಟ್ ಮಾಡಿದ್ನವ. ಇಲ್ಲ ಕರೆಕ್ಟ್ ಆಗಿತ್ತು ಬಿಡು. ಸ್ವಲ್ಪ ತಿಂದ್ರೆ ಟೇಸ್ಟ್, ಭಾಳ ಆತಂದ್ರೆ ಇರೋ ಟೇಸ್ಟ್ ಹೊಕ್ಕತ್ ನೋಡು. ಈಗ ಮಾಡಿ ಎಲ್ಲ ಕರೆಕ್ಟ್ ಮಾಡಿ ನೋಡು. ಅಲ್ಲ ಅಂದಂಗೆ ಪೂಜೆನ ಕಳ್ಸಕ್ಕೆ ಹೋಗಿದ್ದೆ, ಪಾಪ ಅವು ಕೆಲಸ ವಜ್ಜೆ ಆಗಲ್ಲನೆ. ಅಕ್ಕ ತಕ್ಕ ಯಾರಿಲ್ಲ ಅಂದ್ರೆ ಅದು ಅಕ್ಕಿ ಗೊತ್ತಾಗಬೇಕು. ಹೊಕ್ಕನೆ ಅಂದ್ಕೊಂಡಿರ್ತಾಳೆ, ಏನು ಮಾಡ್ಬೇಕು? ಕಳಿಸಿಲ್ಲ ಅಂದ್ರೆ ಮತ್ತೆ ಅದಕ್ಕೂ ಬಾಯ್ ಮಾಡ್ಕೊಂತ ಕುಂದಿರ್ತಾಳೆ, ಏನು ಮಾಡ್ಬೇಕು? ಅದಕ್ಕೆ ಸುಮ್ಮನೆ ಹೊಕ್ಕನೆ ಅಂದ್ಲ, ಹ್ಞೂ ಅಂತ ಅಂದ್ವಿ ನಾವು. ಆದ್ರೆ ಏನು ತಮ್ದು ಅನ್ಕೊಂಡು ಮಾಡ್ಕೊಂಡು ಹೋಗಲ್ಲಪ್ಪ ಆಕಿ. ಏನಾರ ಒಂದು ಹೇಳಿದ್ರೆ ಇಲ್ರಿ ಇವ್ರು ತರ್ತಾರೆ ಬಿಡ್ರಿ ಅಂತಾಳೆ. ಒಟ್ಟು ಮುಂದೆ ಏನು ಮಾಡೋದು ಗೊತ್ತಲ್ಲ ನೋಡ ಹುಡುಗಿಗಿಂತ. ಮತ್ತು ನನಗೂ ಅದಕ್ಕೆ ಸಿಟ್ಟು ಬರೋದಕ್ಕ. ಒಟ್ಟು ನಮ್ಮದು ತಮ್ಮರು ಅನ್ನೋದು ಇಲ್ಲ. ಅದು ಏನಾಗಿತ್ತು ಅಂದ್ರೆ ಮೊನ್ನೆ ಒಬ್ಬನು ಒಂದು SLC ಓದ್ತಿರ್ಬೋದ ನೋಡು, ಆ ಹುಡುಗ ಬಂದಿದ್ದ. ಬುಕ್ ಕೇಳಿದೆ 200 ಪೇಜಿಂದು. ಆ ದುಡ್ಡು ಕೆಳಗಿಟ್ಟ. ನಾನು ದುಡ್ಡಿನ ಮೇಲೆ ಬುಕ್ ಇಟ್ಟೇನಿ, ನಾನು ನೋಡಿಲ್ಲ. ಹಾಗಾಗಿ ಅವ್ನು ಕೊಟ್ಟ ನೋಡೋಣ ಅಂತ ನಾನು, ಇಲ್ಲಪ್ಪ ಕೊಟ್ಟಿಲ್ಲ ನೀನು, ಹಿಂಗಂತ ನಾನು ಇದು ಮಾಡಕತ್ತೇನೆ. ಆಮೇಲೆ ಹಿಂಗೆ ತೆಗೆದು ನೋಡ್ತಾಳ, ಅದ್ರಾಗಿತ್ತು. ಅದಕ್ಕೆ ಬಂದ್ಲು, ಇದು ಐತಲ್ಲ ಅಂತ ಅಂದ್ಲು. ಆಮೇಲೆ ಮತ್ತು ಆ ಹುಡುಗ ಐತಲ್ಲ, ನಾನು ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಂದ. ಆಕೆ ಯಾರು ಸಪೋರ್ಟ್ ಮಾಡ್ಬೇಕು? ನನಗೆ ಸಪೋರ್ಟ್ ಮಾಡ್ಬೇಕಾ, ನಾ ಹುಡುಗನ ಸಪೋರ್ಟ್ ಮಾಡ್ಬೇಕು? ಮನೆಯವ್ರು ನೀನಲ್ಲಪ್ಪ, ನಿನ್ನ ಸಪೋರ್ಟ ಮಾಡ್ಬೇಕು. ಮತ್ತೆ ಇವನೇನಪ್ಪ ಎಲ್ಲ ನನಗೆ ಕೇಳ್ತಾನೆ. ನಾನೇನಾರ ತಪ್ಪಿ ಅಂದ್ರೆ ಸುಳ್ಳು ಅವ್ನಿಗೆ ಇಷ್ಟ ಆಗಲಿಲ್ಲ ಹೇಳಿದ್ರೆ ಮತ್ತೆ ನನ್ನ ಮೇಲೂ ಸಿಟ್ಟಕ್ಕನ, ನನಗೂ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ಹೌದಿಲ್ಲಕ್ಕ, ನನಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಕು. ಆಕೆ ಹಂಗಲ್ಲ, ನನಗೆ ಅನ್ನಕತ್ತಾಳ. ಅದು ಆ ಹುಡುಗ ಅಲ್ಲೇ ಐತೆ, ಅವ್ನ ಮುಂದೆ ಅಲ್ರಿ ನೋಡಿಸ್ಕೋಬೇಕಿಲ್ಲ ಪಾಪ, ಕೊಟ್ಟಿಲ್ಲ ಅಂತ ಅವ್ನ ಮೇಲೆ ಇದು ಮಾಡಿ ಸುಳ್ಳು ಹೇಳ್ತಿ ಹಂಗೈತಿ ಅಂತಿಲ್ಲ ಅಂತಂದು. ಬೇಕಂತ ಯಾರು ಮಾಡ್ತಾರಕ್ಕ? ಹೌದು, ನಾನು ಯಾವುದೇ ಟೆನ್ಷನ್ನಾಗ ಇದು ಮಾಡಿಬಿಟ್ಟೆ. ಹೌದೇನಾ? ಹಂಗೆ ಮಾಡೋಕೆ ಹೋಗ್ಬಾರ್ದು ಬಿಡು. ಎಲ್ಲಾದರೂ ಅಷ್ಟ ಗಂಡನ ತಪ್ಪಿದ್ರೆ ಇಲ್ಲ ಅಂದ್ರೆ ಬಿಟ್ಕೊಡ್ಬಾರ್ದು. ಅಲ್ಲ ಅವ್ರವ್ರ ಹೇಳಬಾರ್ದು, ಆಗ್ಲಾಗ್ಲೇ ಏನು ಬರ್ತೀವಿ ಬಿಡವ ಅಂತಂದಕಿನ ಸುಮ್ಮನೆ ಇರ್ತಾಳೇನು? ಏನು ಹೇಳ್ಕೊಡ್ತಾರೆ ಏನೋ. ಬೇಕಾದಂಗೆ ನಮ್ಮ ಅವನ್ನ ಮಾಡ್ತಾಳಕ್ಕ. ಈಗ ಒಂದು 2-3 ವರ್ಷದಿಂದ ಪಾಪ ಅದು ಮಂಡಿ ನೋವು ಮತ್ತು ಸ್ವಲ್ಪ ಸೊಂಟ ನೋವು ಒಂದು ಕೆಲಸ ಮಾಡೋಕತ್ತಿಲ್ಲ. ಈಕಿ ಮದುವೆ ಆಗಿ ಬರೋಕ್ಕಿಂತ ಮುಂಚೆ ಎಲ್ಲ ಪಾಪಕಿನ ಮಾಡ್ಕೊಂಡು ಹೋಗಳವ. ಏನು ಮಾಡೋದಪ್ಪ ಮತ್ತೆ, ಮಾಡ್ಕೊಂಡು ಹೋಗ್ಬೇಕಲ್ಲ, ಆಕಿನಂಗೆ ಮಾಡ್ಕೊಂತ ಹೋದ್ರೆ ಆಗ್ಬೇಕಲ್ಲ. ಏನೋ ಒಂದು ತಪ್ಪ ಸರಿನಾ ತಿರ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಹೌದು ಬಿಡು, ಹೌದು. ಆಕಿಗೆ ಕಾಟ ಕೊಡೋರು ಅತ್ತೆಯರು ಸಿಗ್ಬೇಕಾಗಿತ್ತು. ಕಾಟ ಕೊಡೋ ಗಂಡ ಹಂಗಂದ್ರೆ ಕರೆಕ್ಟ್ ಇರ್ತದ್ಲು. ಎಲ್ಲದಕ್ಕೂ ಹ್ಞೂ ಅಂತಿರಲ್ಲ, ಅದಕ್ಕೆ ಹಂಗೆ ಮಾಡ್ತಾಳೆ ಆಕಿ. ಅಪ್ಪಾಜಿ ಮಮ್ಮಿ ಹೋಟ್ಲ್ ಕೆಲಸ ಮಾಡ್ಕೊಳಕತ್ತಾರ. ಇವ್ರೇನು ಮಾಡಕತ್ತಾರ ಇಷ್ಟೊತ್ತಿಗೆ? ಫೋನು ಒಂಚೂರು ಮಾಡಿಲ್ಲ ನೋಡು, ಹೋಗ್ಯಾಳ ಬಿಟ್ಟಾಳ ಅಂತಂದು. ಏನು ಮಾಡೋದು, ನಾನು ಹಚ್ತೇನೆ. ಇಲ್ಲಾಂದ್ರೆ ಅಪ್ಪಾಜಿ ಹಚ್ಚಿದ್ದೇನಮ್ಮ ಪ್ರಶಾಂತದ ಅಂತಂದ್ರೆ ಮತ್ತೆ ಇಲ್ಲ ಅಂದ್ರೆ ಯಾಕೆ ಏನಂತ ಕೇಳ್ತೈತೆ. ನಾನು ಹಚ್ತೇನೆ ತಗ. ರಿಸೀವ್ ಮಾಡಕತ್ತಿಲ್ಲಲ್ಲ, ಮೋಸ್ಟ್ಲಿ ಜನ ಇರ್ಬೇಕನ್ನ ಅಂಗಡಿಗೆ.
ಹಲೋ. ಹಾಂ ರೀ, ಏನು ಮಾಡಕತ್ತೀರಿ? ಏನಿಲ್ಲ ನೋಡಿ, ಹಂಗೆ ಕುಂತಿದ್ದೆ ಟಿ ವಿ ನೋಡ್ಕೊಂತ. ಹೌದಾ? 2:30 3 ಗಂಟೆ ಒಳಗೆ ಬಂದೆ. ಬಸ್ ಅಂದ್ರೆ ಊಟಕ್ಕೆ ನಿಲ್ಲಿಸ್ತಾ, ಹಾಗಾಗಿ ಅರ್ಧ ತಾಸು ಲೇಟ್ ಆಯ್ತು. ಹಾಂ ಹೌದೇನಾ? ಊಟ ನಿಮ್ದಾಗೈತೆ? ಹ್ಞೂ ಆಗೈತಿ. ನಮ್ಮದೆಲ್ಲ ಊಟ ಆಯ್ತಾ. ಮಮ್ಮಿ ಏನೋ ತರಕಾರಿ ಹೆಚ್ಚಕತ್ತಿತ್ತು ಸಾಂಬಾರ್ಗಂತ. ಅಪ್ಪಾಜಿ ಎಲ್ಲ ಊಟ ಮಾಡಿ ಹೊರಗೆ ಹೋಗಿತ್ತು. ರಕ್ಷಿತಾನು ಏನೋ ಮಾಡಕತ್ತಿದ್ಲು ಒಳಗೆ. ನಾನು ಹಂಗೆ ಹೊರಗೆ ಬಂದು ಹಚ್ಚಿದ್ ನೋಡು. ಯಾಕೆ ಇವತ್ತು ಅಂಗಡಿ ದೌಡ್ ಬಂದ್ ಮಾಡಿರೇನ? ಹ್ಞೂ. ಯಾಕೆ ನನಗೂ ಸುಸ್ತು ಅನ್ಸಕತ್ತೈತೆ, ಅದಕ್ಕೆ ದೌಡ ಬಂದ್ ಮಾಡಿದೆ. ಸರಿ ತಗ, ಇಡ್ಲಾ? ಅಮ್ಮ ಏನು ಮಾಡಕತ್ತೈತಿ? ಅಮ್ಮ ಐತಿ, ಮಕ್ಕಂಡೈತೆ ಅಮ್ಮ. ಪಾಪ ಕೆಲಸ ಮಾಡಿ ಭಾಳ ಸುಸ್ತಾಗ್ಬಿಟ್ಟೈತಿ, ಕೆಲಸ ಜಾಸ್ತಿ ಆಗೈತಲ್ಲ, ಹಾಗಾಗಿ ಹಂಗೆ ಅಡ್ಡಾಗೈತಿ. ನಾಳೆ ಕೊಡ್ತಾನೆ ತಗ, ಮಾತಾಡುವಂತೆ. ಇಡ್ಲಾ? ಹೌದೇನಾ? ಅಲ್ಲ, ಇವತ್ತು ಕೆಲಸ ಎಲ್ಲ ನಾನು ಮಾಡಿ ಬಂದಿದ್ನಲ್ಲ. ಅಡುಗೆದು ಏನಿದ್ದಿಲ್ಲ, ಒಗೆಯವಂತರೂ ಏನೂ ಇಲ್ಲ, ಮತ್ತು ಬಾಂಡೆನೂ ತಿಕ್ ಬಂದಿದ್ದೆ. ನಿಮಗೆ ಎರಡಷ್ಟ. ಇವತ್ತೇನು ಕೆಲಸ? ಹಂಗೆ ಸಣ್ಣ ಪುಟ್ಟ ಏನಾರ ಕೆಲಸ ಇರ್ತಾವೆ. ಕೆಲಸ ನಮ್ಮವ್ವ ಹುಡ್ಕೊಂಡು ಮಾಡ್ತಾಳೆ, ಎದುರಿಗಿದ್ದಿದ್ದು ಅಷ್ಟೇ ಮಾಡೋಂಗಿಲ್ಲ. ಏನೇನೋ ಅವು ಕಡ್ಲಿ ಕಾಳು ಹಾಸು ಮಾಡೋದು, ಮತ್ತು ಅವೇನೇನೋ ಮಾಡಾಕತ್ತೈತಪ್ಪ. ಸರಿ ತಗ, ನಿದ್ದು ಬಂದೈತಿ, ಮಕ್ಕಂತ ನಾಳಿಸ್ತೀನಿ. ಹ್ಞೂ ಸರಿ. ಹತ್ತಿರ ಇದ್ರು ಒಂದ, ದೂರ ಇದ್ರು ಒಂದ, ವ್ಯಂಗ್ಯವಾಗಿ ಮಾತಾಡೋದು ಬಿಡಂಗಿಲ್ಲ. ಎಲ್ಲ ಕೆಲಸ ಅದಕ್ಕಾಗಿ ನಾನೇ ಮಾಡ್ಬಂದಿನಿ. ಮತ್ತು ಅವು ಅದು ಮಾಡ್ತೈತಿ ಇದು ಮಾಡ್ತೈತಿ ಅಂತಾರೆ. ಏನು ಅಮ್ಮನ ವಯಸ್ಸಿನಾಗ ಯಾರು ಕೆಲಸನ ಮಾಡೋಂಗಿಲ್ಲೇನ? ನಾನು ನೋಡ್ತಾನೆ ಅಮ್ಮನಕ್ಕಿಂತ ಎಷ್ಟು ಒಂದು 80-85 ವರ್ಷ ಅವರು ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗಾರ. ಏನು ಮಾಡೋದು? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದಾರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ನಾಳೆ ಸಿಗ್ತೀನಿ, ಬಾಯ್. ಹಾಗೆ ವಿಡಿಯೋ ಹೇಗೆ ಬರ್ತಾ ಇದೆ ಮತ್ತು ನಿಮಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ಓಕೆ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.